ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ SC ST ವಿದ್ಯಾರ್ಥಿಗಳು PUC ಮತ್ತು SSLC ಡಿಗ್ರಿನಲ್ಲಿ ಯಾರೆಲ್ಲ 60ಕ್ಕಿಂತ ಜಾಸ್ತಿ ಯಾರೆಲ್ಲ ಮಾರ್ಕ್ಸ್ ತೆಗೆದುಕೊಂಡಿರ ಅಂಥ ಸ್ಟೂಡೆಂಟ್ಸ್ಗಳಿಗೆ ಪ್ರತಿ ವರ್ಷ ನೀಡುವ ಪ್ರೋತ್ಸಾಹಧನಕ್ಕೆ ಯಾವ ಥರ ಅರ್ಜಿ ಸಲ್ಲಿಸಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಮೊದಲನೇದಾಗಿ SWD ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ಗೆ ಬಂದು ಇಲ್ಲಿ ಕೆಳಗಡೆ ನಮ್ಮ ಯೋಜನೆಗಳಂತಿದೆಯಲ್ಲ ಅಲ್ಲಿ ಪಕ್ಕದಲ್ಲಿ ನೀವು ಸ್ಕ್ರೋಲ್ ಮಾಡಿದರೆ ಪ್ರೋತ್ಸಾಹಧನಕ್ಕೆ ಅರ್ಜಿ ಅಂತ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಎಜುಕೇಶನ್ ಪ್ರೈಸ್ ಮನಿ ಅಂತ ಒಂದು ಅಪ್ಲಿಕೇಶನ್ ಅಂದರೆ ಒಂದು ಪೇಜ್ ಓಪನ್ ಆಗುತ್ತೆ. ಇವಾಗ ಹೊಸದಾಗಿ ಯಾವ ಥರ ಅರ್ಜಿ ಸಲ್ಲಿಸಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ರಿಜಿಸ್ಟರ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೇಳ್ತಾ ಇದೆ ಒನ್ ಟೈಮ್ ಅಸಿಸ್ಟೆಂಟಾ ಪೋಸ್ಟ್ ಮೆಟ್ರಿಕ್ SSLCನ ಅಂತ. ನೀವು SSLC ಪಾಸ್ ಆಗಿದ್ರೆ SSLC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ PUC ಡಿಗ್ರಿ ಡಿಪ್ಲೊಮಾ ಏನಾದರೂ ಪಾಸ್ ಆಗಿದ್ರೆ ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ SSLC ಮೇಲೆ ಯಾವ ಥರ ಅರ್ಜಿ ಸಲ್ಲಿಸಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. SSLC ಅಂತ ತಗೊಂಡ್ಮೇಲೆ ಇಲ್ಲಿ ವ್ಯಾಲಿಡಿಟಿ ಆಧಾರ್ ಅಂತ ಕೇಳುತ್ತೆ. ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಹಾಕಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನಾನು ಇವಾಗ ಆಧಾರ್ ಕಾರ್ಡ್ ನಂಬರ್ ಹಾಕಿ OTPನ ಸೆಂಡ್ ಮಾಡಿ OTP ವೆರಿಫೈ ಮಾಡ್ಕೊಂಡ್ಮೇಲೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಇವಾಗ ಬಂತು ಆಧಾರ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ. ಈ ಥರ ಬಂದ ಮೇಲೆ ನಿಮ್ದೆಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ನಿಮ್ಮದು ಫೋಟೋ ಕೂಡ ಫಿಕ್ಸ್ ಆಗಿರುತ್ತೆ. ನಿಮ್ದು ಏನಾದರೂ ಬೇರೆ ಫೋಟೋ ಬೇಕಂದರೆ ಬೇರೆ ಫೋಟೋ ನೀವು ಆ್ಯಡ್ ಮಾಡ್ಕೊಬೇಕಾಗಿರುತ್ತೆ. ಆಮೇಲೆ ನಿಮ್ಮದು SSLC ರಿಜಿಸ್ಟರ್ ನಂಬರ್ ಹಾಕಬೇಕಾಗಿರುತ್ತೆ. ಆಮೇಲೆ ನಿಮ್ಮದು ಫಾದರ್ ನೇಮು, ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಆ ಥರ. ಆಮೇಲೆ ನಿಮ್ಮದು ಮದರ್ ನೇಮು, ನಿಮ್ಮದು ಮೊಬೈಲ್ ನಂಬರು, ನಿಮ್ಮದು ಹೈಸ್ಕೂಲು ಇದ್ದರೆ ಹೈಸ್ಕೂಲು, ಕಾಲೇಜ್ ಇದ್ದರೆ ಕಾಲೇಜು, ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅಂತ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಕಾಲೇಜ್ ಯಾವ ತಾಲೂಕಲ್ಲಿ ಬರುತ್ತೆ ಅಂತ ಆ ಕಾಲೇಜ್ ತಾಲೂಕನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಆಮೇಲೆ ನಿಮ್ಮದು ಕ್ಯಾಟ್ ಸರ್ಟಿಫಿಕೇಟ್ RD ನಂಬರ್ ಹಾಕಿ ವ್ಯಾಲಿಡಿಟಿ ಕ್ಯಾಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ವೆರಿಫೈ ಆಗುತ್ತೆ. ವೆರಿಫೈ ಆದರೆ ಮಾತ್ರ ಮುಂದಕ್ಕೆ ಹೋಗುತ್ತೆ. ಆಮೇಲೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ನ ವೆರಿಫೈ ಮಾಡ್ಕೊಬೇಕು. ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟು RD ನಂಬರ್ ಹಾಕಿ ವ್ಯಾಲಿಡಿಟಿ ಇನ್ಕಮ್ಮು ವ್ಯಾಲಿಡಿಟಿ ಕ್ಯಾಸ್ಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಇನ್ಕಮ್ ಎಷ್ಟಿದೆ, ನಿಮ್ಮದು ಕ್ಯಾಸ್ಟ್ ಯಾವುದಂತ ಇಲ್ಲಿ ಕೆಳಗಡೆ ಶೋ ಆಗುತ್ತೆ. ಆಮೇಲೆ ನಿಮ್ಮದು ಅಕಾಡೆಮಿಕ್ ಡೀಟೇಲ್ಸ್, ನಿಮ್ಮದು ರಿಸಲ್ಟ್ ಯಾವಾಗ ಬಂದಿದೆ ಅನ್ನೋದು ಇಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಆಮೇಲೆ ನಿಮ್ಮದು ಯಾವ ಕೋರ್ಸು, ನಿಮ್ಮದು ಯಾವ ಯೂನಿವರ್ಸಿಟಿ ಬರುತ್ತೆ ಅನ್ನೋದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಆಮೇಲೆ ನಿಮ್ಮದು SSLC ರಿಜಿಸ್ಟರ್ ನಂಬರ್, ಆಲ್ ಟಿಕೆಟ್ ನಂಬರ್ ಅಂದರೆ ಒಂದೇ, ರಿಜಿಸ್ಟರ್ ನಂಬರ್ ಅಂದರೆ ಒಂದೇ. ರಿಜಿಸ್ಟರ್ ನಂಬರ್ ಹಾಕಿ ನಿಮ್ಮದು ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಹಾಕಿ ನಿಮ್ಮದು ಇಲ್ಲಿ SSLC ಆಗಿದ್ದರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಿಮ್ಮದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ತಗೊಂಡಿರೋ ಮಾರ್ಕ್ಸ್ ಕಾರ್ಡ್ನ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಸೈನ್ ಮಾಡಿಸ್ಕೊಂಡ್ಬಂದು ನೀವು ಅಪ್ಲೋಡ್ ಮಾಡಿದರೆ ಅದು ಅಪ್ಲೋಡ್ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ PUC ಪಾಸ್ ಆಗಿತ್ತು ಅಂದರೆ PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ನೀವೇನಾದರೂ ಡಿಗ್ರಿ ಪಾಸ್ಔಟ್ ಆಗಿದ್ರೆ ಅಂದರೆ ಡಿಗ್ರಿಯು RCM ಮಾರ್ಕ್ಸ್ ಕಾರ್ಡ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಅಪ್ಲಿಕೇಶನ್ ಕಂಪ್ಲೀಟ್ ಆದಮೇಲೆ ಒಂದು ಅಕ್ನಾಲಜ್ಮೆಂಟ್ ಪ್ರಿಂಟ್ ಬರುತ್ತೆ. ಆ ಪ್ರಿಂಟ್ನ ತಕ್ಕೊಂಡು ನೀವು ಪ್ರಿಂಟ್ಔಟ್ ತೊಗೊಂಡು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಎಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಎಲ್ಲ ಡಾಕ್ಯುಮೆಂಟ್ಸ್ಗೂ ಸೈನ್ ಮಾಡಿಸ್ಕೊಂಡು ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದರೆ ನಿಮ್ಮದು 2025-26ನೇ ಸಾಲಿನ ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ.